ಪ್ರತಿಬಿಂಬ ಶಿಕ್ಷಕರಿಂದ ಶಿಕ್ಷಕರಿಗಾಗಿ. ಎಲ್ಲರಿಗೂ ನಮಸ್ಕಾರ. ಅಕ್ಷರ ಫೌಂಡೇಶನ್ ಪ್ರಸ್ತುತಿ ಪ್ರತಿಬಿಂಬ ಪಾಡ್ಕಾಸ್ಟ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಸ್ಪರ್ಧೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಕರ್ನಾಟಕದಲ್ಲಿ ನವೆಂಬರ್ 2022 ಹಾಗೂ ಮಾರ್ಚ್ 2023 ನಡುವೆ 2625 ಗ್ರಾಮ ಪಂಚಾಯತ್ಗಳ 4ರಿಂದ 6ನೇ ತರಗತಿ ಮಕ್ಕಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಗಣಿತ ಸ್ಪರ್ಧೆಗಳ ಮುಖ್ಯ ಗುರಿ ಏನಂದ್ರೆ, ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಾದ್ಯಂತ ಗಣಿತದ ಬೋಧನೆ ಮತ್ತು ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಲು ಒತ್ತಾಯಿಸಲು ಎಲ್ಲ ಸಂಬಂಧಿತ ಪಾಲುದಾರರನ್ನು ಉತ್ತೇಜಿಸುವುದು. ಈ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀ ಶಂಕರ್ ಹಡಗಲೆ ಅವರು. ಬನ್ನಿ ಕೇಳೋಣ. ಸರ್, ನಿಮ್ದೊಂದು ಸಣ್ಣ ಪರಿಚಯ ಮಾಡ್ಕೊಳ್ಳಿ. ಮೇಡಮ್, ನಾನು ಶಂಕರ್ ಹಡಗಲಿ ಅಂತ ಹೇಳಿ ಉಪನ್ಯಾಸಕನಾಗಿ ಗದಗನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಅಕ್ಷರ ಫೌಂಡೇಶನ್ ನಡೆಸ್ತಕ್ಕಂತ ಗಣಿತ ಕಲಿಕಾ ಆಂದೋಲನದ ಭಾಗವಾಗಿ ನೋಡಲ್ ಅಧಿಕಾರಿಯಾಗಿ ಜಿಲ್ಲೆಯಲ್ಲಿ ಗಣಿತ ಕಲಿಕಾ ಆಂದೋಲನವನ್ನ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನನ್ನದೊಂದು ಸಣ್ಣ ಕೆಲಸವನ್ನ ನಾನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಗದಗ ವತಿಯಿಂದ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಒಂದು ಕಳೆದ ಕೆಲವು ವರ್ಷಗಳಿಂದ FLN ಅಂದ್ರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಥವಾ ಬುನಾದಿ ಅಕ್ಷರ ಮತ್ತು ಸಂಖ್ಯಾ ಜ್ಞಾನದ ಕಡೆಗೆ ಬಹಳ ಗಮನ ಹರಿಸ್ತಾ ಇದ್ದೀವಿ. ಅದು ಸ್ಟೇಟ್ ಲೆವೆಲ್ ಅಲ್ಲಿ ಇರ್ಬೋದು ಅಥವಾ ದೇಶದ ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ಬೋದು. ಈ ನಿಟ್ಟಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾವ ಕೆಲಸಗಳು ನಡೀತಾ ಇದೆ ಸರ್? ಮೇಡಮ್, ತಾವು ಈಗಾಗಲೇ ಹೇಳಿದ ಹಾಗೆ ಫೌಂಡೇಶನಲ್ ಲಿಟರಸಿ ಮತ್ತು ನ್ಯೂಮರಸಿಯನ್ನ ಎನ್ಹಾನ್ಸ್ ಮಾಡಬೇಕು ಅಂತಂದ್ರೆ ಪ್ರಾಥಮಿಕ ವಿಭಾಗದಲ್ಲಿ ಆಗಿರ್ಬೋದು, ಪ್ರೌಢ ಹಂತಕ್ಕೆ ಬಂದಂತಹ ಮಕ್ಕಳಿಗೆ ಮುಖ್ಯವಾಗಿ ಕಲಿಕೆಯನ್ನ ಉತ್ತಮಪಡಿಸಲಿಕ್ಕೆ ಬುನಾದಿ ಅಕ್ಷರ ಮತ್ತು ಸಂಖ್ಯಾಜ್ಞಾನ ಇರ್ಬೇಕಾಗಿದ್ರಿಂದ ನಮ್ಮ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವ್ ಈಗಾಗಲೇ ಮಾಡ್ತಾ ಬರ್ತಾ ಇದ್ದೇವೆ. ಅದ್ರ ಜೊತೆಗೆ ಅಕ್ಷರ ಫೌಂಡೇಶನ್ ವತಿಯಿಂದ ಗಣಿತ ಕಲಿಕಾ ಆಂದೋಲನವನ್ನ ಮಾಡೋದ್ರ ಜೊತೆಗೆ ಅವ್ರು ನಮ್ ಜೊತೆಗೆ ಕೊಲಾಬ್ರೇಟ್ ಆಗಿ ಅಥವಾ ಅಲ್ಲಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರಾಗಿರ್ಬೋದು, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿರ್ಬೋದು, ನಮ್ ಜೊತೆ ಕೋಆರ್ಡಿನೇಟ್ ಮಾಡಿದ್ರಿಂದ ನಾವು ಶಾಲೆಗಳಿಗೆ ನಾವು ಗಣಿತ ಕಿಟ್ಗಳನ್ನು ಕೊಟ್ಟು ಗಣಿತ ಕಿಟ್ಗಳ ಮೂಲಕ ಗಣಿತದ ಬಗ್ಗೆ ಇನ್ನೂ ಹೆಚ್ಚಾಗಿ ಆಸಕ್ತಿಯನ್ನ ಮಕ್ಕಳಲ್ಲಿ ಮೂಡಿಸ್ಲಿಕ್ಕೆ ಬರ್ತಕ್ಕಂಥ ಹಲವಾರು ಪರಿಕಲ್ಪನೆಗಳನ್ನ ನಾವು ಸರಳೀಕರಣಗೊಳಿಸಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ, ಒಟ್ಟಿನಲ್ಲಿ ಬುನಾದಿ ಏನ್ ಸಂಖ್ಯಾ ಜ್ಞಾನ, ಸಂಖ್ಯಾ ಪರಿಚಯ ಅಥವಾ ಸಂಖ್ಯಾ ಒಂದು ಇಂಟ್ರೆಸ್ಟ್ ಅನ್ನ ಸಂಖ್ಯೆಗಳ ಬಗ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ. ಇದ್ರ ಜೊತೆಗೆ ಶಿಕ್ಷಕರು ತಮ್ಮದೇ ಆದಂತಹ ಕಲಿಕೋಪಕರಣಗಳನ್ನ ಮಾಡ್ಕೊಂಡು ಮಕ್ಕಳಲ್ಲಿ ಬುನಾದಿ ಸಾಮರ್ಥ್ಯಗಳು, ಸರಳ ಓದು ಅಥವಾ ಸ್ವರಭಾರಯುಕ್ತವಾಗಿ ಓದುವುದಾಗಿರ್ಬೋದು, ಸರಳ ಲೆಕ್ಕಾಚಾರಗಳನ್ನು ಮಾಡೋದಾಗಿರ್ಬೋದು, ಮಕ್ಕಳು ಕಲಿಬೇಕು ಅನ್ನುವಂತ ಉದ್ದೇಶದಿಂದ ಜಿಲ್ಲೆಯೊಳಗೆ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಮೇಡಮ್. ಓಕೆ. ಸೊ ಈಗ ನಮ್ಮ GP ಕಾಂಟೆಸ್ಟ್ ಅಥವಾ ಗ್ರಾಮ ಪಂಚಾಯತಿ ಗಣಿತ ಸ್ಪರ್ಧೆ ನಡ್ಸಕ್ಕೆ ನೀವು ಬಹಳ ಒಂದು ಸಪೋರ್ಟ್ ಸಿಸ್ಟಮ್ ಆಗಿದ್ದೀರಾ ಮತ್ತು ಪ್ರೋತ್ಸಾಹಿಸ್ತಾ ಇದ್ದೀರಾ. ಹಾಗಿರುವಾಗ ಈ ಗಣಿತ ಗ್ರಾಮ ಪಂಚಾಯತಿ ಮಟ್ಟದ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಸರ್? ಮೇಡಮ್, ನಮ್ಮಲ್ಲಿ ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಬುನಾದಿ ಸಾಮರ್ಥ್ಯವನ್ನ ಮಕ್ಕಳಲ್ಲಿ ಹೆಚ್ಚು ಮಾಡ್ಬೇಕನ್ನೋ ಉದ್ದೇಶದಿಂದ ಜಿಲ್ಲಾ ಹಂತದಲ್ಲಿ ಮಾನ್ಯ ಪ್ರಾಚಾರ್ಯರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಗದಗ ಆಗಿರ್ಬೋದು, ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಅವರಾಗಿರ್ಬೋದು, ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವ್ ಈ ರೀತಿಯ ಪ್ರಯತ್ನಗಳನ್ನ ಈಗಾಗಲೇ ಮಾಡ್ತಾ ಬರ್ತಾ ಇದ್ವಿ. ಅವಾಗ ಏನಾಯ್ತು, ನಮ್ಗ ಗಣಿತ ಕಲಿಕಾ ಆಂದೋಲನದ ಭಾಗವಾಗಿ ಅಕ್ಷರ ಫೌಂಡೇಶನ್ ಜೊತೆಗೆ ನಾವು ಸೇರ್ಕೊಂಡು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಕ್ಕಳಿಗೆ ಗಣಿತದ ಬಗ್ಗೆ ಇನ್ನೊಂದಿಷ್ಟು ಅಭಿರುಚಿಯನ್ನು ಹೆಚ್ಚು ಮಾಡ್ಬೇಕು, ಆಸಕ್ತಿಯನ್ನು ಹೆಚ್ಚು ಮಾಡ್ಬೇಕು ಅಂತ ಹೇಳಿ GP ಕಾಂಟೆಸ್ಟ್ ಅನ್ನ ಮಾಡ್ಬೇಕು ಅನ್ನುವಂತಹದ್ ಪ್ರಸ್ತಾಪ ಆದಾಗ ನಮ್ಮ ಎಲ್ಲ ಉಪನಿರ್ದೇಶಕರು ಬಹಳಷ್ಟು ಆಸಕ್ತಿಯಿಂದ ಇದನ್ನ ಚೆನ್ನಾಗಿ ಮಾಡೋಣ, ಎಲ್ರೂ ಸಹಿತ ಮಕ್ಕಳು ಭಾಗವಹಿಸ್ಲಿ, ಹೆಚ್ಚು ಮಕ್ಕಳು ಭಾಗವಹಿಸಿ ಒಂದಿಷ್ಟು ಸ್ಪರ್ಧಾತ್ಮಕ ಮನೋಭಾವನೆನೋ, ಒಂದಿಷ್ಟು ಹೊಸ ವಾತಾವರಣ ಅಂದ್ರೆ ಮಕ್ಕಳಿಗೆ ಪ್ರತಿದಿನದ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಒಳಗಡೆ ಅವ್ರು ಏನ್ ಕಲಿತಾ ಇರ್ತಾರ ಅದರ ಹೊರತಾಗಿ ಬೇರೆ ಶಾಲೆಗಳಲ್ಲಿ ನಡೀತಕ್ಕಂತ ಗಣಿತ ಕಂಟೆಸ್ಟ್, GP ಕಂಟೆಸ್ಟ್ ಭಾಗವಹಿಸಿ ಮಕ್ಕಳು ಖುಷಿ ಪಡ್ಲಿ ಅಥವಾ ಮಕ್ಕಳ ಒಂದು ಸ್ಪರ್ಧೆಯನ್ನ ನೋಡ್ಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಸ್ಪರ್ಧೆ ನಡೀತಾ ಇದ್ದಿದ್ರಿಂದ ನಾನು ಮತ್ತೆ ಜಿಲ್ಲಾ ಸಂಯೋಜಕರೆಲ್ಲ ಕೂಡ್ಕೊಂಡು ಮಾನ್ಯ ಪ್ರಾಚಾರ್ಯರ ನೇತೃತ್ವದೊಳಗ ಬೇರೆ ಬೇರೆ ತಾಲೂಕುಗಳಿಗೆಲ್ಲ ಹೋಗಿ CRP ಗಳಿಗೆ ಒಂದು
ಇನ್ಫಾರ್ಮೇಶನ್ ಅನ್ನ ಫ್ಲೋ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಮಾಹಿತಿಯನ್ನ ಕೊಡ್ತಕ್ಕಂತ ವರ್ಕ್ಶಾಪ್ ಗಳನ್ನ ಪ್ರತಿ ಬ್ಲಾಕ್ ಒಳಗಡೆ ಮಾಡಿದ್ವಿ ಮೊದಲನೇ ಹಂತದಲ್ಲಿ. ಎಲ್ರಿಗೂ ಸಹಿತ ಎಜುಕೇಟ್ ಮಾಡ್ತಕ್ಕಂತ ಕೆಲಸ ಆದ್ಮೇಲೆ ಮತ್ತೆ ನಾವು ಬ್ಲಾಕ್ ಹಂತದೊಳಗ CRP ಗಳ ನೇತೃತ್ವದಲ್ಲಿ ಮತ್ತು HM ಗಳನ್ನ ಒಂದು ಸಭೆ ಮಾಡಿ ವೈ ವಿ ಆರ್ ಕಂಡಕ್ಟಿಂಗ್ GP ಕಂಟೆಸ್ಟ್, ಅದ್ರ ಉದ್ದೇಶಗಳೇನು, ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನ ಎಜುಕೇಟ್ ಮಾಡ್ತಕ್ಕಂತ ಕೆಲಸ. ಅದರ ಮೂಲಕ ಸ್ವಯಂ ಸೇವಕರನ್ನ, ಗ್ರಾಮ ಪಂಚಾಯತ್ ಅತ್ಯಂತ ಆಸಕ್ತಿ ಇರ್ತಕ್ಕಂಥ ಸ್ವಯಂ ಸೇವಕರನ್ನ ಗುರುತಿಸ್ತಕ್ಕಂತ ಕೆಲಸವನ್ನ ನಮ್ಮ ಮುಖ್ಯೋಪಾಧ್ಯಾಯರ ಮೂಲಕ ಮಾಡ್ರು. ಅಂದ್ರ ಕ್ಯಾಸ್ಕೇಡ್ ಮೋಡ್ ಒಳಗಡೆ ನಾವು ಈ ಒಂದು GP ಕಂಟೆಕ್ಸ್ಟ್ ನ ತಗೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಒಂದು ನೀಟಾಗಿ ಕ್ರಿಯಾಯೋಜನೆಯನ್ನ ಮಾಡ್ಕೊಂಡು ಎಲ್ರನ್ನ ತಲುಪ್ತಕ್ಕಂತ ಕೆಲಸ ಮಾಡಿದ್ವಿ. ನಮಗ ಅದ್ರಲ್ಲಿ ಜಿಲ್ಲಾ ಸಂಯೋಜಕರು ಏನು ಇದ್ರು, ಹನುಮಂತ್ ಮಸಾಲಿ ಅವರಾಗಿರ್ಬೋದು, ಮೇಡಮ್ ಆಂಜಲಿನಾ ಆಗಿರ್ಬೋದು, ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ ಜೊತೆಗಿದ್ದು ಈ ಎಲ್ಲಾ ಸಭೆಗಳಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡ್ಲಿಕ್ಕೆ ಬಹಳಷ್ಟು ಸಹಕರಿಸಿದ್ರು. ಹಿಂಗಾಗಿ ನಾವು ಎಲ್ಲಾ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ನಾವು ಮಾಹಿತಿಯನ್ನ ತಲುಪಿಸ್ಲಿಕ್ಕೆ ಬಹಳಷ್ಟು ಸಹಾಯ ಆಯ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮೇಡಮ್. ಓಕೆ, ಸೊ ಅಂದ್ರೆ ನೀವು ಈಗ ಸ್ವಯಂ ಸೇವಕರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅವ್ರ ಪಾತ್ರ ಏನು ಸರ್? ಎಜುಕೇಶನಲ್ ವಾಲಂಟಿಯರ್ಸ್ ಅಂತ ನಾವು ಅವ್ರನ್ನ ಕರಿತೀವಿ ಅಕ್ಷರಲ್ಲಿ. ಸೊ ಅವರ ಪಾತ್ರ ಏನು, ಮತ್ತು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಈ ಪೇರೆಂಟ್ಸು ಇರ್ಬೋದು, ಅವ್ರದ್ದೆಲ್ಲರದು ಪಾತ್ರ ಏನಿರುತ್ತೆ ಸರ್? ಈಗ ನೀವು ಅಧಿಕಾರಿಗಳ ಲೆವೆಲ್ ಅಲ್ಲಿ ಹೇಳಿದ್ರಿ ಅಲ್ವಾ? ಸೊ ಇವ್ರ ಗ್ರಾಮ ಪಂಚಾಯತಿ ಇರ್ಬೋದು, ಪೇರೆಂಟ್ಸ್ ಇರ್ಬೋದು ಅಥವಾ ಸ್ವಯಂ ಸೇವಕರು ಇರ್ಬೋದು, ಅವ್ರು ಏನ್ ಮಾಡ್ತಾರೆ ಸರ್? ಮೇಡಮ್, ಈಗ ಸ್ವಯಂ ಸೇವಕರು ನಮ್ಮ ಇಡೀ ಏನು GP ಕಂಟೆಕ್ಸ್ಟ್ ಅನ್ನ ನಿರ್ವಹಿಸ್ತಕ್ಕಂತ ಕೆಲಸ, ಅದನ್ನ ಅಚ್ಚುಕಟ್ಟಾಗಿ ನಡೆಸ್ತಕ್ಕಂತ ಕೆಲಸ, ಕಾನ್ಫಿಡೆನ್ಶಿಯಲ್ ಆಗಿ ಮಟೀರಿಯಲ್ ಗಳನ್ನ ಬಳಕೆ ಮಾಡುವುದಾಗಿರ್ಬೋದು, ಮಕ್ಕಳ GP ಕಾಂಟೆಕ್ಸ್ಟ್ ನೊಳಗಡೆ ಭಯಮುಕ್ತವಾಗಿ ಅತ್ಯಂತ ಸರಳವಾಗಿ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಒಳಗಡೆ ಭಾಗವಹಿಸಲಿಕ್ಕೆ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹಿಸಬೇಕು, ಆ ಕೆಲಸವನ್ನ ನಮ್ಮ ಸ್ವಯಂ ಸೇವಕರ ಮೂಲಕ ಹೇಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಖ್ಯೋಪಾಧ್ಯಾಯರು ಅವ್ರಿಗೆ ಯಾವ ರೀತಿ ಗೈಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಹೇಳಿದ್ವಿ. ಮುಖ್ಯೋಪಾಧ್ಯಾಯರು ಅದನ್ನ ಸ್ವಯಂ ಸೇವಕರನ್ನ ತಯಾರು ಮಾಡ್ತಕ್ಕಂತ ಕೆಲಸ, ತಮ್ಮಲ್ಲೇ ಇರ್ತಕ್ಕಂತ ಪದವೀಧರ ಏನು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಸ್ವಯಂ ಸೇವಕರು ಏನು ಎಜುಕೇಟೆಡ್ ಆಗಿರ್ಬೋದು, ರಿಟೈರ್ಡ್ ಟೀಚರ್ಸ್ ಕೆಲವು ಜನ ನಮ್ಮಲ್ಲಿ ಸಪೋರ್ಟ್ ಮಾಡಿದ್ರು. ಈ ರೀತಿ ನಮ್ ಸುತ್ತಮುತ್ತಲ ಇರ್ತಕ್ಕಂತ ಬಹಳಷ್ಟು ಆಸಕ್ತಿ ಇರ್ತಕ್ಕಂತ ನಾವು ಸ್ವಯಂ ಸೇವಕರನ್ನ ಈ ಒಂದು ಸ್ಪರ್ಧೆಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಜೊತೆಗೆ ಈಗ ಗ್ರಾಮ ಪಂಚಾಯತ್ ಮಟ್ಟ ಅಥವಾ ಗ್ರಾಮ ಪಂಚಾಯತ್ ನ ಸಹಕಾರ ಏನಂತಂದ್ರ ನಮ್ಗ ಬಹಳಷ್ಟು ಸಂತೋಷ ನೀಡಿದ್ದು ಏನಂತಂದ್ರೆ, ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿರ್ಬೋದು, PDO ಅವರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ನ ಏನ್ ಸದಸ್ಯರು ಪ್ರತಿನಿಧಿಗಳಾಗಿರ್ಬೋದು, ಎಲ್ರೂ ಸಹಿತ ಬಹಳಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದ್ರ ಜೊತೆಗೆ ತಾವ ಸ್ವಯಂ ಸ್ಫೂರ್ತಿಯಿಂದ ಮಕ್ಕಳಿಗೆ ಸ್ಪರ್ಧೆಗೆ ಬೇಕಾದಂತಹ ಪ್ರಶಸ್ತಿಗಳನ್ನ, ಮಕ್ಕಳಿಗೆ ಗಿಫ್ಟ್ ಗಳನ್ನ, ಎಲ್ಲಾ ಭಾಗವಹಿಸಿದ ಮಕ್ಕಳಿಗೂ ಸರ್ಟಿಫಿಕೇಟ್ ಗಳನ್ನ ಪ್ರಿಂಟ್ ಮಾಡಿ ಅವ್ರಿಗೆ ತಲುಪಿಸ್ಲಿಕ್ಕೆ ನಮಗ್ ಬಹಳಷ್ಟು ಸಹಕಾರ ಮಾಡಿದ್ರು. ಅದ್ರ ಜೊತೆಗೆ ನಾವು ನಮ್ಮ ಶಾಲಾ ಶಿಕ್ಷಕರನ್ನ ನೆನೆಲೇಬೇಕು. ಕೆಲವೊಂದ್ ಕಡೆ ಯಾವ ಗ್ರಾಮ ಪಂಚಾಯತ್ ನಿಂದ ಸಹಕಾರ ಕಡಿಮೆ ಅಂತ ಅನಿಸ್ತು, ಅವ್ರು ನಮ್ಮ ಶಿಕ್ಷಕರು ನಮ್ಮ GP ಕಾಂಟೆಕ್ಸ್ಟ್ ಅತ್ಯಂತ ಯಶಸ್ವಿ ಆಗ್ಬೇಕನ್ನೋ ಉದ್ದೇಶದಿಂದ ನಮ್ಮಲ್ಲಿರ್ತಕ್ಕಂತಹ ಶಿಕ್ಷಕರ ಮಕ್ಕಳಿಗೆ ಸ್ಪರ್ಧೆಗೆ ಬೇಕಾದಂತಹ ಬಹುಮಾನಗಳನ್ನು ಸಹಿತ ಕೊಡ್ಲಿಕ್ಕೆ ಸಹಕರಿಸಿದ್ರು. ಹಿಂಗಾಗಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಎಲ್ಲ ಏನ್ ಸ್ವಯಂ ಸೇವಕರಿದ್ರು ಅವರು, ಮತ್ತೆ GP ಕಾಂಟೆಸ್ಟ್ ಮಾಡ್ಲಿಕ್ಕೆ ಸಹಕರಿಸಿದಂತ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ರವರು ಮತ್ತು ಸದಸ್ಯರು ಈ ರೀತಿ ಎಲ್ಲಾ ನಮ್ಗೆ ಸಹಾಯ ಮಾಡಿದ್ರು, ಸಹಕರಿಸಿದ್ರು ಅಂತ ಹೇಳಿ ನಮ್ಮ GP ಕಂಟೆಸ್ಟ್ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಯ್ತು ಮೇಡಮ್. ಬಹಳ ಚೆನ್ನಾಗಿದೆ ಸರ್ ಇದೆಲ್ಲ ಕೇಳಿ. ಸರ್, ಈಗ ಈ ಕಾಂಟೆಸ್ಟ್ ಇಂದ ಯಾವ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಗಣಿತ ಕಲಿಕೆಯಲ್ಲಿ ಯಾವ್ದಾದ್ರು ಸಹಾಯ ಆಗ್ತಾ ಇದೆಯಾ? ಯಾವ್ದಾದ್ರು ಬದಲಾವಣೆ ತಂದಿದ್ಯಾ? ಮೇಡಮ್, ನಾನು ಈಗಲೇ ತಮ್ಮ ಜೊತೆ ಹೇಳಿದ ಹಾಗೆ ಫೌಂಡೇಶನಲ್ ನ್ಯೂಮರಸಿಯನ್ನ ನಾವು ಮಕ್ಕಳಲ್ಲಿ ಖಂಡಿತವಾಗಿಯೂ ಸಹಿತ ಅದನ್ನ ರೂಢಿಸಲೇಬೇಕಾಗಿರೋದ್ರಿಂದ ಇಟ್ ಬಿಕಮ್ಸ್ ಆಸ್ ಎ ಟೂಲ್ ಅಂತ ನಾನು ಅನ್ಕೊಂಡೆ. ನಾವು ತಮ್ಗೆ ಗೊತ್ತಿದೆ, ಗಣಿತ ಕಿಟ್ ಅನ್ನು ಕೊಟ್ಟಿವಿ. ನಾನು ಈ ಕಂಟೆಸ್ಟ್ ಅನ್ನು ಮಾಡೋಕ್ಕಿಂತ ಮುಂಚೆ ನಾವು ಏನು ಗಳನ್ನ ಮಾಡಿದ್ವಿ, ಅಲ್ಲಿ ಆ ಗಣಿತ ಕಿಟ್ ಗಳನ್ನ ಬಳಕೆ ಮಾಡ್ತಕ್ಕಂತ ಶಿಕ್ಷಕರನ್ನ ಭೇಟಿ ಆದ್ವಿ. ಗಣಿತ ಕಲಿಕೆ ಆಂದೋಲನದೊಳಗೆ ಕೊಟ್ಟಂತ ಕಿಟ್ಗಳು ಯಾವ್ಯಾವ ಶಾಲೆಯಲ್ಲಿ ಕಡಿಮೆ ಆಗಿದ್ವು ಅಥವಾ ಕಳೆದು ಹೋಗಿದ್ವು, ಅಂತ ಶಿಕ್ಷಕರಿಗೆ ತಾವ ಸ್ವತಃ ಕಿಟ್ಗಳನ್ನ ಮತ್ತೊಮ್ಮೆ ಜನರೇಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದಿಷ್ಟು ಸಹಾಯ, ಆ ಕಿಟ್ಗಳ ಬಳಕೆ ಕುರಿತಂತೆ ಮಾರ್ಗದರ್ಶನ ಮಾಡಿ, ಆ ಕಿಟ್ ಅನ್ನ ನಾವು ಇನ್ನೂ ಚೆನ್ನಾಗಿ ಯಾವ ರೀತಿ ಬಳಕೆ ಮಾಡ್ಕೋಬೇಕಂತ ಹೇಳಿ ಒಂದ್ 2-3 ತಿಂಗಳ ಮುಂಚೆಯಿಂದ ನಾವು ಓರಿಯೆಂಟೇಶನ್ ಮಾಡಿದ್ದು. ಉದ್ದೇಶ ಮಕ್ಕಳೊಳಗೆ ಗಣಿತದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಬೇಕು, ನಂಬರ್ಸ್ ಜೊತೆಗೆ ಅವ್ರು ಆಟ ಆಡುವಂಗಾಗ್ಬೇಕು, ಸಂಖ್ಯೆಗಳ ಬಗ್ಗೆ ಭಯವನ್ನ ನಿವಾರಣೆ ಮಾಡ್ಬೇಕು ಅನ್ನುವಂಥದ್ದಾಗಿತ್ತು. ಅದ್ರ ಮುಂದುವರಿದ ಭಾಗವಾಗಿ ನಾವು GP ಕಂಟೆಸ್ಟ್ ಅನ್ನ ಮಾಡಿದಾಗ
ಶಿಕ್ಷಕರು ಬಹಳಷ್ಟು ಆಸಕ್ತಿಯಿಂದ ಅಂದ್ರೆ ತಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ದೇ ಥಾಟ್ ದಟ್ ಇಟ್ ಇಸ್ ಅನ್ ಅಪಾರ್ಚುನಿಟಿ ಆರ್ ಇಟ್ ಇಸ್ ಎ ಪ್ಲಾಟ್ಫಾರ್ಮ್ ಸಚ್ ದಟ್ ನನ್ ಮಕ್ಳು ಏನು ಆ ಕಲ್ತಿದ್ದಾರ ಅಂತ ಅವರು ನೋಡ್ಲಿಕ್ಕೆ ಸಹಾಯ ಆಯ್ತು. ಅದ್ರೊಳಗೆ ಬಹಳಷ್ಟು ಜನ ತಾವ್ ಹೇಳಿದಾಗೆ ಪಾಲಕರು ಭಾಗವಹಿಸಿದ್ರು. ಇದರಿಂದ ನಮ್ಮಲ್ಲಿ ಒಂದು ಕಲಿಕೆ ಉಂಟಾಯ್ತು. ಮಕ್ಕಳಲ್ಲಿ ಏನು ಗಣಿತದ ಬಗ್ಗೆ ಆಸಕ್ತಿ ಇದೆ, ಅವರಲ್ಲಿರ್ತಕ್ಕಂಥ ಕೊರತೆಗಳೇನು, ನಾವೇನ್ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಸೈಟ್ಸ್ ಗಳು ನಮಗೂ ಸಿಕ್ಕು. ಮಕ್ಕಳು ತುಂಬಾ ಆಸಕ್ತಿಯಿಂದ ಭಾಗವಹಿಸಿದ್ರು, ಎಂಜಾಯ್ ಮಾಡಿದ್ರು. ಮುಖ್ಯವಾಗಿ ಒಂದೇ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಒಳಗಡೆ ಆ ಒಂದು ವಾತಾವರಣದೊಳಗನೆ ಇರದೆ ಕಲಿಕೆ ಅನ್ನುವಂತಹದ್ದು ಇಟ್ ಇಸ್ ನಾಟ್ ಓನ್ಲಿ ದ ಕ್ಲಾಸ್ ರೂಮ್ ಟೀಚಿಂಗ್ ಅಂಡ್ ಕ್ಲಾಸ್ ರೂಮ್ ಇಂಟರಾಕ್ಷನ್, ಅದ್ರ ಹೊರತಾಗಿನೂ ಸಹಿತ ಮಕ್ಕಳು ಬೇರೆ ಬೇರೆ ವಿಧಗಳಿಂದ ಕಲೀಲಿಕ್ಕೆ ಇದು ಒಂದು ಸಹಕಾರಿ ಆಯ್ತು GP ಕಂಟೆಕ್ಸ್ಟ್ ಅನ್ನುವಂಥದ್ದು ಮೇಡಮ್. ಇದರಿಂದ ತುಂಬಾ ಬದಲಾವಣೆ ಆಯ್ತು. ಆಫ್ಟರ್ ದಟ್ ಇದ್ರ ರಿಸಲ್ಟ್ ಬಂದ ಮೇಲೂ ಸಹಿತ ನಮ್ಮಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ನ್ಯೂನತೆಗಳನ್ನ ಗುರುತಿಸಿಕೊಂಡು ಅದ್ರ ಮೇಲೆ ನಾವು ಈ ವರ್ಷ ಮತ್ತೆ ಕೆಲಸ ಮಾಡ್ಲಿಕ್ಕೆ GP ಕಂಟೆಸ್ಟ್ ನಮ್ಗೆ ಬಹಳ ಸಹಾಯ ಆಗೈತಿ. ನಾವು ನಮ್ಮ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ನಾನು ಬಹಳಷ್ಟು ಥ್ಯಾಂಕ್ಫುಲ್ ಆಗಿದ್ದೇನೆ. ಈ ರೀತಿಯ ಹೊಸ ಹೊಸ ಪ್ರಯತ್ನಗಳು ಅಕ್ಷರ ಫೌಂಡೇಶನ್ ಇಂದ ನಡೀಲಿ ಅನ್ನುವಂಥದ್ದು ನಂದು ಸಹಿತ ಆಶಯ ಮೇಡಮ್. ಧನ್ಯವಾದಗಳು ಸರ್. ಸರ್, ಈ ಸ್ಪರ್ಧೆಗಳನ್ನು ನಾವು ಹೇಗೆ ಸುಸ್ಥಿರಗೊಳಿಸಬಹುದು ಸರ್? ಮೇಡಮ್, ಇದು ತುಂಬಾ ಅಂದ್ರೆ ನಾನು ವಾಟ್ ವಿ ಪ್ಲಾನ್ ಅಂದ್ರೆ ನಾವು ಅದನ್ನ ಈ ವರ್ಷ ಒಂದೊಂದ್ ಹಂತದ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ನಮ್ಗೆ ಸಪೋರ್ಟ್ ಸಿಸ್ಟಮ್ ಆಗಿ ಯಾರಾದ್ರೂ ಕೆಲಸ ಮಾಡ್ತೀವಿ ಅಂತ ಅಂದಾಗ ಇದನ್ನ ಪ್ರತಿ ವರ್ಷ ನಾವು GP ಕಂಟೆಸ್ಟ್ ಮಾಡೋದ್ರ ಜೊತೆಗೆ ಪ್ರತಿ ತಿಂಗಳ ಮಕ್ಕಳಲ್ಲಿ ಗಣಿತದಲ್ಲಿ ಆದಂತಹ ಕಲಿಕೆಯ ಪ್ರಗತಿಯನ್ನ ನೋಡ್ಲಿಕ್ಕೆ, ಆ ಪ್ರಗತಿಗೆ ಮತ್ ಶಿಕ್ಷಕರು ಏನ್ ಮಾಡ್ಬೇಕು ಅಂತ ಹೇಳಿ ಒಂದಿಷ್ಟು ಫೀಡ್ಬ್ಯಾಕ್ ಅನ್ನ ಕೊಟ್ಟು ಪ್ರತಿ ತಿಂಗಳ ನಾವು ಅದನ್ನ ವೆರಿಫಿಕೇಶನ್ ಅಥವಾ ಅದನ್ನ ಒಂದ್ ಶಿಕ್ಷಕರಿಗೆ ಒಂದಿಷ್ಟು ಮಾರ್ಗದರ್ಶನ ಮಾಡ್ತಾ ಹೋಗಿ ಮಕ್ಕಳಲ್ಲಿರ್ತಕ್ಕಂಥ ಬದಲಾವಣೆಗಳನ್ನ ಪುಷ್ ಮಾಡ್ಲಿಕ್ಕೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಹೋದ್ರಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಏನು ಸಂಖ್ಯೆಗಳ ಬಗ್ಗೆ, ಗಣಿತದ ಬಗ್ಗೆ ಏನ್ ಭಯ ಅನಿಸ್ತದನೋ ಅಥವಾ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಅಂತ ಏನ್ ನಾವು ಮಾತಾಡ್ತೀವಿ ಅದನ್ನ ದೂರ ಮಾಡ್ಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತೈತಿ. ಈಗಾಗ್ಲೇ ನಾವು ಶಿಕ್ಷಣ ಇಲಾಖೆ ಮೂಲಕ, ನಮ್ಮ ಇಲಾಖೆ ಮೂಲಕ ಅಥವಾ ವಿಶೇಷವಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಗದಗ್ ಮೂಲಕ ಈ ರೀತಿ ಒಂದಿಷ್ಟು ಶಿಕ್ಷಕರನ್ನ ಮೀಟಿಂಗ್ ಮಾಡಿ ಅಥವಾ CRP ಗಳನ್ನ ಸೂಪರ್ವೈಸಿಂಗ್ ಆಫೀಸರ್ಸ್ ಯಾರಿದ್ದಾರೆ ಅವರೆಲ್ಲ ಮಾತಾಡ್ಕೊಂಡು ಶಿಕ್ಷಕರಿಗೆ 4 ಮತ್ತು 5ನೇ ತರಗತಿ ಅಥವಾ ವಿಶೇಷವಾಗಿ 4ನೇ ತರಗತಿಯ ಮಕ್ಕಳಲ್ಲಿ ಗಣಿತದಲ್ಲಿ ಅಥವಾ ಏನು ಬುನಾದಿ ಸಾಮರ್ಥ್ಯಗಳ ಓದು ಬರಹ ಮತ್ತು ಗಣಿತದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ, ಗುರುತಿಸ್ಲಿಕ್ಕೆ ನಮ್ದೇ ಆದಂತಹ ಒಂದು ಪ್ರಗತಿ ಒಂದು ತಖ್ತೆಯನ್ನು ಮಾಡ್ಕೊಂಡು ಅವ್ರ ಪ್ರತಿ ತಿಂಗಳ ಪ್ರಗತಿ ಏನಾಗ್ತಾ ಇದೆ, ಮುಂದೆ ಅವ್ರಿಗೆ ನಾವ್ ಯಾವ ರೀತಿ ಮಕ್ಕಳಿಗೆ ಇನ್ಪುಟ್ಸ್ ಗಳನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇಷ್ಟು ಕೆಲಸ ಮಾಡ್ತಾ ಇದ್ದೇವೆ. ನಾವು ಎಕ್ಸ್ಪೆಕ್ಟಿಂಗ್ ದಟ್ ಯಾರಾದ್ರೂ ಇದ್ರ ಬಗ್ಗೆ ನಮ್ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಅಥವಾ ತಮ್ಮಿಂದ ಏನ್ ಈಗಾಗ್ಲೇ ಮಾಡ್ತಾ ಇದ್ದೀವಿ ನಾವು ಗಣಿತ ಈಗ ಅಕ್ಷರ ಫೌಂಡೇಶನ್ ಇಂದ ಈ ನಿಮ್ಮ ಸಪೋರ್ಟ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಂಡು ಪ್ರತಿ ಶಾಲೆಗಳನ್ನ ತಲುಪಲಿಕ್ಕೆ ನಾವು ಸಾಧ್ಯ ಆತಂತಂದ್ರ ಮುಂದಿನ ದಿನಗಳಲ್ಲಿ ವಿ ಕ್ಯಾನ್ ಮೇಕ್ ಸೋ ಮಚ್ ಡಿಫರೆನ್ಸ್ ಅಂತ ನಾನು ಅನ್ಕೊಂಡಿದ್ದೇನೆ ಮೇಡಮ್. ಹೌದು ಸರ್, ಖಂಡಿತ. ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ಸಮಯ ಮಾಡಿಕೊಂಡು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಯತ್ನಗಳು ನಿಮ್ಮ ಜಿಲ್ಲೆಯಲ್ಲಿ ಉತ್ತಮ ಕಲಿಕಾ ಫಲಿತಾಂಶಗಳಿಗೆ ಕಾರಣವಾಗಲಿ ಎಂದು ಆಶಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ ಸಹಾಯ ಸಹಕಾರ ಅಥವಾ ನಮ್ಮ ಜೊತೆಗೆ ನಿಮ್ಮ ಕೊಲಾಬರೇಷನ್ ಇದೇ ರೀತಿ ಮುಂದುವರಿಲಿ. ನಿಮ್ಮ ಪ್ರಯತ್ನದ ಫಲವಾಗಿ ಮಕ್ಕಳೊಳಗೆ ಒಂದಿಷ್ಟು ಗುಣಾತ್ಮಕ ಕಲಿಕೆ ಆಗ್ಲಿ ಅನ್ನುವಂತ ಆಶಯದೊಂದಿಗೆ ನನಗೂ ಸಹಿತ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ತಾವೆಲ್ಲರೂ ಅಕ್ಷರ ಫೌಂಡೇಶನ್ ಆಯೋಜಿಸಿದ ಈ ಧ್ವನಿ ಸಂಭಾಷಣೆಯನ್ನು ಇಷ್ಟಪಟ್ಟಿದ್ದೇರೆಂದು ಭಾವಿಸುತ್ತೇವೆ. ನಿಮ್ಮದೇ ಆದ ಆಸಕ್ತಿದಾಯಕ ಕಥೆ ಇದ್ದಲ್ಲಿ ನಿಮ್ಮ ಧ್ವನಿ ಸುರಳಿಯನ್ನು ಈ ದೂರವಾಣಿ ಹಾಗೂ ವಾಟ್ಸ್ಆ್ಯಪ್ ಸಂಖ್ಯೆಯೊಂದಿಗೆ ಹಂಚಿಕೊಳ್ಳಿ. 9845079590. ಮತ್ತೆ ಭೇಟಿಯಾಗೋಣ.